ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಈಗಂತೂ ಸ್ಕೂಲ್ ಸುಟಿ ಬಿಡುತ್ತೆ. ಮಕ್ಕಳು ಆದ್ ಕೊಡು ಇದು ಕೊಡು ಅಂತೇಳಿ ಮನೆ ಒಳಗೆ ಒಂದೇ ಸಮನ ಹಠ ಮಾಡ್ತಿರ್ತಾರೆ. ಮಕ್ಳಿಗೆ ಇದನ್ನು ಒಂದು ಸತಿ ಮಾಡಿಕೊಟ್ಬಿಟ್ರೆ ನೀವು ವಾರದಾಗ 4-3 ಸತಿ ಇದನ್ನು ಮಾಡಿಕೊಡ್ತೀರಿ ನೋಡ್ರಿ. ಅಷ್ಟು ರುಚಿ ಐತ್ರಿ ನಾಷ್ಟ. ಮತ್ತು ನಿಮ್ಗೆ ಫಟಾಫಟ್ ಅಂತೇಳಿ ಬೆಳಗ್ಗೆ ಅದು ಒಂದು ಬೌಲ್ ಅಕ್ಕಿ ನೆನೆಸ್ಬಿಟ್ರೆ ಸಾಯಂಕಾಲ ಹೊತ್ತಿಗೆ ಮಸ್ತಾಗಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಟೈಪ್ ಮಾಡಿಕೊಡ್ಬೋದು ನೀವು, ಸ್ನ್ಯಾಕ್ಸ್ ಥರ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ಫಸ್ಟ್ ಒಂದು ಬೌಲ್ ಅಕ್ಕಿ ತೊಗೊಂಡೇನಿ ನೋಡ್ರಿ. ನಾನು ರೇಷನ್ ಅಕ್ಕಿ ತೊಗೊಂಡೇನಿ ನೋಡ್ರಿ. ಇದನ್ನು ನಿಮ್ಮ ಮನೆಯೊಳಗೆ ಇದಿಲ್ಲ ಅಂದ್ರೆ ಬೇರೆ ನಿಮ್ಮ ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅದನ್ನಾದ್ರೂ ತೊಗೋಬೋದು ರೀ. ಈಗ ನಾನು ಅದು ಅಕ್ಕಿನ ಒಂದು 4 ತಾಸು ನೆನೆಸ್ಕೊಂಡು ಬಂದೇನಿ ನೋಡ್ರಿ. ನೀವು ಸಂಜೆಗೆ ಮಾಡೋದಿದ್ರೆ ಬೆಳಗ್ಗೆ ನೆನೆಸ್ರಿ, ಅಥವಾ ಬೆಳಗ್ಗೆ ಮಾಡೋದಿದ್ರೆ ರಾತ್ರಿ ನೆನೆಸ್ಕೋರಿ. ಇವನ್ನ 1-2 ಸತಿ ನೀರು ಹಾಕಿ ಸ್ವಚ್ಛಕ್ಕೆ ತೊಳ್ಕೊಂಡು ಇವನ್ನ ನೀರು ಹಾಕಿ ಇಟ್ಕೊಂಡಿದ್ದೆ ನೋಡ್ರಿ. 4 ತಾಸು ನೆನೆಸ್ಕೊಂಡೇನಿ. ಈಗ ಇದನ್ನು ನೀರೆಲ್ಲ ಬಸ್ಕೊಂಡ್ಬಿಡೋಣ ನೋಡ್ರಿ. ನೀರೆಲ್ಲ ಒಂದು ಸ್ವಲ್ಪ ಇಲ್ಲಾರ್ದಂಗೆ ಎಲ್ಲ ಬಸ್ಕೊಂಡು ಬಂದೆ. ಒಂದು ಮಿಕ್ಸಿ ಜಾರ್ ತೊಗೋರಿ, ಅದಕ್ಕೆ ಅಕ್ಕಿ ನೆನೆಸಿಟ್ಟಿದ್ವಲ್ಲ ಎಲ್ಲ ಹಾಕೊಂಡ್ಬಿಡ್ತೇನೆ ನೋಡ್ರಿ ಅವನ್ನ. ಆಮೇಲೆ ಇದಕ್ಕೆ ಟೇಸ್ಟ್ಗೆ ಅಂಥೇಳಿ ನಾನು ಕೊಬ್ಬರಿ ಹಾಕತ್ತೇನೆ ನೋಡ್ರಿ. ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಹಾಕಿರಿ. ಆದರೆ ಈ ಥರ ತುರಿದು ಹಾಕಿರಿ, ಅಂದ್ರೆ ಹಳಕ್ಕೆ ಕೊಳಿಯೋಂಗಿಲ್ಲ. ಹಸಿ ಆಲೂಗಡ್ಡೆ ಹಾಕತ್ತೇನೆ ನೋಡ್ರಿ. ನಾನು ಒಂದು ಸಣ್ಣದು ಈ ಥರ ಮ್ಯಾಗಿನ ಸಿಪ್ಪಿ ತಗೊಂಡು 1-8 ಭಾಗ ಮಾಡಿ ಹಾಕತ್ತೇನೆ. ಈ ರೀತಿ ಸಣ್ಣ ಕಟ್ ಮಾಡಿ ಹಾಕೊಂಡ್ರೆ ಜಲ್ದಿನ ಸಣ್ಣ ಆಗ್ತಾವ್ರಿ. ಈಗ ನೋಡ್ರಿ ಇದನ್ನಿಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿರ್ತೈತಲ್ಲ ಸೇಮ್ ಅದೇ ರೀತಿನ ರುಬ್ಕೊಂಬರ್ಬೇಕು ನೋಡ್ರಿ. ಈಗ ಇದನ್ನು ಆಗಿದ ಅಕ್ಕಿ ತೊಳೆದು ಇಟ್ಟಿದ್ನೆಲ್ಲ ಬೌಲು ಅದನ್ನು ತೊಳ್ಕೊಂಡು ಇದಕ್ಕೆ ಹಿಟ್ಟು ಹಾಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಹಿಟ್ಟು ಹಾಕ್ಕೊಂಡು ಅದಕ್ಕೊಂದು ಜಾರಿಗೆ ಒಂದು ಸ್ವಲ್ಪ ನೀರು ತೊಳೆದು ಹಾಕ್ಕೊಂಡೇನಿ. ಇದಕ್ಕೆ ಈ ರೀತಿ ಅದನ್ನು ಎರಡು ಕೂಡ ಕಲಸಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನಾಗ ಇರ್ತೈತೆ, ಅದು ಮತ್ತಿದ್ರೆ ನಾ ಮಾಡಿದ ವಿಡಿಯೋ ನಿಮ್ಗೆ ಫಸ್ಟ್ ಬರ್ತೈತೆ ನೋಡ್ರಿ. ಹಿಟ್ಟು ರೆಡಿ ಆಯ್ತು. ಈಗ ತರಕಾರಿ ರೀ, ಆಲೂಗಡ್ಡಿನ 1-2 ಆಲೂಗಡ್ಡಿನ ನಾನು ಸಿಪ್ಪಿ ತಗೊಂಡು ಇರುತ್ತೆ ಹೆರದ ನೀರಾಗ ಹಾಕಿಟ್ಕೊಂಡೇನಿ ನೋಡ್ರಿ. ಅಂದ್ರೆ ಕೆಂಪಗಾಗೋದಿಲ್ಲ ಅಂತೇಳಿ ನಾನು ಉಳ್ಳಾಗಡ್ಡಿ ಮತ್ತು ಕರಿಬೇವು, ಕೊತ್ತಂಬರಿ, ಕ್ಯಾಪ್ಸಿಕಮ್ ಮತ್ತು ಗಜ್ರಿ ಮತ್ತು ಕ್ಯಾಬೇಜ್, ಮೆಣ್ಸಿಕಾಯಿ, ಲಿಂಬೆಹಣ್ಣು ಇದಿಷ್ಟನ್ನು ಸಣ್ಣ ಕಟ್ ಮಾಡಿ ತೊಗೊಂಡೇನಿ ರೀ. ಮತ್ತು ಗಜ್ರಿನ ಹೆರದು ತೊಗೊಂಡೇನಿ. ಆಮೇಲೆ ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡೇನಿ. ಅದಕ್ಕೆ 1-2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಹಸಿಮೆಣ್ಸಿಕಾಯಿ ಇದನ್ನಿಷ್ಟು ಹಾಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊತೇನೆ ನೋಡ್ರಿ. ಆಮೇಲೆ ಇದಿಷ್ಟು ಬಾಡಿಸ್ಕೊಂಡಿಂದ ಕ್ಯಾಪ್ಸಿಕಮ್ ಹಾಕೋತೇನೆ, ಅಂದ್ರೆ ಡೊಣ್ಣ ಮೆಣ್ಸಿಕಾಯಿ ಹಾಕೋತೇನೆ ಸಣ್ಣಗೆ ಹೆಚ್ಚಿದ್ವು. ಅರ್ಧ ಅಷ್ಟು ಅದು ಹೆಚ್ಕೊಂಡು ತೊಗೊಂಡೇನಿ ನೋಡ್ರಿ. ನಾನು ಮಕ್ಕಳು ಇರ್ತಾರಂತ ಹೇಳಿ ಖಾರ ಹತ್ತಬಾರ್ದು ಅಂಥೇಳಿ ಉಳ್ಳಾಗಡ್ಡಿನ ಒಂದು ಅರ್ಧ ತೊಗೊಂಡೇನಿ ಸಣ್ಣಗೆ ಕಟ್ ಮಾಡ್ಕೊಂಡು. ನಿಮ್ಮ ಮಕ್ಳು ಯಾವ ತರಕಾರಿ ಇಷ್ಟಪಡ್ತಾರಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ನೀವು. ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಂಡಿಂದ ಆಲೂಗಡ್ಡೆ ತೊಗೋತೇನೆ ನೋಡ್ರಿ. ನಾನು 1 ಹಿಡಿಯಷ್ಟು ಅಂದ್ರೆ 2 ಆಲೂಗಡ್ಡಿನ ಹೆರೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೇನೆ. ಆಲೂಗಡ್ಡೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಈ ರೀತಿ ಬಾಡಿಸ್ಕೊಂಡು ಬಿಡೋಣ್ರಿ. ಆಮೇಲೆ ಇದಕ್ಕೆ ಕ್ಯಾಬೇಜ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಕ್ಯಾಬೇಜ್ನು ಈ ರೀತಿ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೊಂಡೋಣ. ಒಂದೊಂದು ಹಾಕ್ಕೊಂತಾನೆ ಇದನ್ನು ಈ ರೀತಿ ಬಾಡಿಸ್ಕೋಬೇಕು ನೋಡ್ರಿ. ಅಂದ್ರೆ ಅದೊಂದು ಸ್ವಲ್ಪ ಹಸಿ ವಾಸನೆ ಜಲ್ದಿ ಹೋಗ್ತೈತಿ. ಈಗ ಗಜ್ರಿ ರೀ, ಗಜ್ರಿನ ಈ ರೀತಿ ಹೆರೆದು ತೊಗೊಂಡೆ ನಾನು. ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಜಲ್ದಿ ಬೇಯೋದಿಲ್ಲ. ಈ ರೀತಿ ಹೆರೆದ ಹಾಕ್ಬೇಕು ನೋಡ್ರಿ. ಅದನ್ನು ಈ ರೀತಿ ಬಾಡಿಸ್ಕೋತೇನೆ. 1-2 ನಿಮಿಷ ಎಲ್ಲ ಕೂಡ ಬಾಡಿಸ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಬಿಡೋಣ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಜಲ್ದಿನ ಬೇಯ್ತಾವು ತರಕಾರಿ ಎಲ್ಲ. ಈಗ ಈ ರೀತಿ ಇದನ್ನು ಕೈ ಆಡ್ಸ್ಕೊಂಬಿಡೋಣ ಉಪ್ಪು ಹಾಕ್ಕೊಂಡು. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ್ರಿ. ಒಂದು 5 ನಿಮಿಷ ಎಲ್ಲ ತರಕಾರಿ ಸಾಫ್ಟಾಗಿ ಬೇಯಲಿವು. 1 5 ನಿಮಿಷ ಆಯ್ತು ನೋಡ್ರಿ. ಲಿಡ್ ಓಪನ್ ಮಾಡಿ ಇದನ್ನೊಂದು ಸ್ವಲ್ಪ ಕೈ ಆಡ್ಸ್ಕೊಂಡ್ಬಿಡ್ತೇನೆ ಈ ರೀತಿ. ಇದಕ್ಕೆ ಈಗ ಯಾವ ಮಸಾಲೆ ಬೇಕೆಲ್ಲ ಹಾಕ್ಕೊಂಬಿಡೋಣ. ಫಸ್ಟ್ ಅರಿಶಿನ ಪುಡಿ ಹಾಕೋತೇನೆ ನೋಡ್ರಿ. ಆಮೇಲೆ ಗರಂ ಮಸಾಲ ಹಾಕೋರಿ. ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ನಿಮ್ಗೆ ನೀವು ಎಷ್ಟು ಮಾಡ್ತಿರ್ತಾರಲ್ಲ ಅದ್ರ ಮ್ಯಾಗ ಮೆಜರ್ಮೆಂಟಿಗೆ ಮೇಲೆ ತೊಗೋರಿ ನೀವು. ನಾನು ಧನಿಯಾ ಪುಡಿ ಹಾಕೋತೇನೆ ನೋಡ್ರಿ, ಒಂದು ಅರ್ಧ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು ಆಗಳನ್ನ ಸ್ವಲ್ಪ ಹಾಕಿದ್ದೆ, ಈಗೊಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡೇನಿ. ಈ ರೀತಿ ಫಸ್ಟ್ ಮಸಾಲೆನೆಲ್ಲ ಕೈ ಆಡ್ಸ್ಕೊಂಡ್ಬಿಡೋಣ. ನಿಮ್ಮ ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅದನ್ನು ಹಾಕೋರಿ ಮಸಾಲೆ. ಮತ್ತು ಮ್ಯಾಗಿ ಮಸಾಲೆ ಮಕ್ಕಳಿಗೆ ಇಷ್ಟ ಅಲ್ರಿ, ಅದನ್ನಿದ್ರೂ ಹಾಕೋರಿ. ಸಕ್ಕರೆ ಹಾಕೋತೇನೆ ನೋಡ್ರಿ ನಾನು, ಒಂದು ಅರ್ಧ ಸ್ಪೂನ್ ಅಷ್ಟು. ಇದು ಕಡ್ಲಿ ಹಿಟ್ಟು ತೊಗೊಂಡೇನಾರ ಬರೀ ತರಕಾರಿ ಆದ್ರೆ ನಮ್ಗೆ ಅದು ಕೈ ಒಳಗೆ ಉದುರಾಗಿರ್ತೈತಿ. ಒಂದು ಸ್ವಲ್ಪ ಮೆತ್ತಗಾಗಲಿ ಅಂತೇಳಿ ನಾನು 1.5 ಸ್ಪೂನಷ್ಟು ಕಡ್ಲಿ ಹಿಟ್ಟು ಹಾಕೋತೇನೆ ಒಣದು. ಈಗ ಈ ರೀತಿ ಇದನ್ನು ಕಡಲೆ ಹಿಟ್ಟು ಹಸಿ ವಾಸನೆ ಹೋಗೋ ಮಟ್ಟನೂ ಬಾಡಿಸ್ಕೋತೇನೆ ನೋಡ್ರಿ. ಕಡಲೆ ಹಿಟ್ಟು ಹಾಕಿರೋಂಥ ಸ್ವಲ್ಪ ಕೈ ಬಿಡಬಾಡ್ರಿ. 1-2 ನಿಮಿಷ ತನಕ ಕೈ ಆಡ್ಸ್ಕೊತೀರಿ ಹಸಿ ವಾಸನೆ ಹೋಗೋ ಮಟ್ಟ. ಆಮೇಲೆ ಲಿಂಬೆಹಣ್ಣು ಹಾಕೋತೀನಿ, ಒಂದು ಅರ್ಧ ಸ್ಪೂನಷ್ಟು ಲಿಂಬೆಹಣ್ಣು ರಸ. ಕೊತ್ತಂಬರಿ ಸಣ್ಣ ಹೆಚ್ಚಿದ ಕೊತ್ತಂಬರಿ ಹಾಕೋತೇನೆ ನೋಡ್ರಿ.
ಈಗ ಇದಿಷ್ಟ ಮುಗೀತು ನೋಡ್ರಿ, ನಮಗೆ ಮಸಾಲೆ ರೆಡಿ ಆತ. ಈ ರೀತಿ ಮಕ್ಕಳಿಗೆ ಹೆಲ್ದಿಯಾಗಿ ತರಕಾರಿ ಮಕ್ಕಳು ಹಂಗೆ ಕೊಟ್ರೆ ತಿನ್ನೋಂಗಿಲ್ರಿ, ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ ನೋಡ್ರಿ. ನೋಡ್ರಿ ದೋಸೆ ಹಿಟ್ಟು ರೆಡಿ ಆಗೈತೆ ನಮಗಿದು. ಇದಕ್ಕೆ ಒಂದು ಅರ್ಧ ಚಿಟಿಕೆ ಅಷ್ಟು ಸೋಡಾ ಹಾಕೋತೀನಿ. ಇದನ್ನು ಹಾಕ್ಕೊಂಡು ಈ ರೀತಿ ಕೈ ಆಡಿಸಿ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ. ಇದ್ರದ್ದು ಕೆಲಸ ಮುಗೀತು ನೋಡ್ರಿ. ಈಗ ನಾವು ಮಸಾಲೆ ರೆಡಿ ಮಾಡಿದ್ವಲ್ಲ ಅದನ್ನು ತೊಗೋತೇನೆ ನೋಡ್ರಿ. ಈಗ ನಾ ಮಾಡಾತಿದ್ದ ವಿಡಿಯೋ ಟಿವಿ, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಈಗ ಮಸಾಲೆ ನೋಡ್ರಿ ತಣ್ಣಗಾಗೈತಿ ಇದು ಪೂರ್ತಿ. ಇದನ್ನು ಈ ರೀತಿ ಕೈ ಆಡ್ಸ್ಕೊಂಡ್ಬಿಡ್ರಿ ಫಸ್ಟ್. ಆಮೇಲೆ ಇದನ್ನು ಕೈಲೇನ ಸ್ವಲ್ಪ ಉಂಡಿಗತೆ ಮಾಡ್ಕೊಳೋಣ. ಈಗ ನಾ ಮಾಡಿ ತೋರ್ಸತ್ತೇನಲ್ಲ ಈ ರೀತಿ ಮಾಡ್ಕೊರಿ. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಉಂಡಿಗತೆ ಮಾಡಿ ಕೈ ಒಳಗೆ ಈ ರೀತಿ ಪ್ರೆಸ್ ಮಾಡಿ ಇವನ್ನ ಒಂದು ಪ್ಲೇಟ್ನಾಗ ಇಟ್ಕೋತೇನೆ ರೀ. ಎಲ್ಲ ಆಲೂಗಡ್ಡೆ ಮಸಾಲೆನೂ ಇದೇ ರೀತಿನ ಮಾಡ್ಕೋತೇನೆ ರೀ. ನೋಡ್ರಿ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಎಷ್ಟು ಇಷ್ಟಪಡ್ತಾರೆ. ಮತ್ತು ಅವ್ರಿಗೆ ಗೊತ್ತಿಗೂ ಆಗೋದಿಲ್ಲ ಆ ತರಕಾರಿ ಬೇಡ ಈ ತರಕಾರಿ ಬೇಡ ಅಂತ ಹಠ ಮಾಡ್ತಿರ್ತಾರಲ್ಲ, ಹಿಂಗೆ ಮಾಡಿಕೊಟ್ಬಿಟ್ರೆ ಸುಮ್ಮನೆ ತಿಂತಾರೆ ನೋಡ್ರಿ ಇಷ್ಟಪಟ್ಟು. ಈಗ ಇದಿಷ್ಟು ರೆಡಿ ಆತ್ರಿ. ಮತ್ತು ನಾನು ಗ್ಯಾಸಿನ ಮ್ಯಾಗ ಸಣ್ಣ ಪ್ಯಾನ್ ಇಟ್ಕೊಂಡೇನಿ. ನಿಮ್ಮ ಕಡೆ ಅಗಲಂದು ಬಾಳಿಗೆ ಇದ್ರೆ ಅದನ್ನಾದ್ರೂ ಇಟ್ಕೋಬೋದು. ನಿಮ್ಮ ಕಡೆ ಯಾವ್ದು ಇರ್ತದಲ್ಲ ಅದನ್ನ ಇಟ್ಕೊಂಡು ಮಾಡ್ಕೋರಿ. ಒಂದು 2 ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಕೊಂಡೇನಿ. ಆಮೇಲೆ ಎಳ್ಳು ಹಾಕ್ಕೊಂಡೇನಿ ರೀ, ಬಿಳಿ ಎಳ್ಳು. ಅದೊಂದು ಸ್ವಲ್ಪ ಚಟಪಟ ಸಿಡಿದ್ಮ್ಯಾಗ 1 ಸ್ಪೂನ್ ಅಷ್ಟು ಹಿಟ್ಟು ಹಾಕೋತೀನಿ ನೋಡ್ರಿ. ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ಲ ಅಕ್ಕಿ ಹಿಟ್ಟು, ಅದನ್ನು ಹಾಕೋತೀನಿ. ಆಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇಟ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಹಿಟ್ಟು ಹಾಕೋತೀನಿ ನೋಡ್ರಿ. ಈ ರೀತಿ ನೋಡ್ರಿ ಎಷ್ಟು ಉಬ್ಬಿ ಬರ್ತಾವೆ ಇವು. ನಾವು ಕಾಯಿ ಆಲೂಗಡ್ಡೆ ಹಾಕೋದ್ರಿಂದ ಬರೀ ಅಕ್ಕಿ ಹಾಕಿದ್ರೆ ಭಾಳ ಕಡಕ್ ಆಕವ್ರಿ, ಬಿರುಸಕ್ಕವ. ಹಾಗಾಗಿ ನಾವು ಕೊಬ್ಬರಿ ಮತ್ತು ಆಲೂಗಡ್ಡೆ ಹಾಕೇವಲ್ರಿ, ಸ್ಮೂತಾಗಿರ್ತಾವೆ ನೋಡ್ರಿ ಇವು. ನಾವು ಇದಕ್ಕೆ ಏನು ಹೆಸರು ಇಡ್ಬೋದು ಅಂಥೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ಮತ್ತೇನೂ ಇಲ್ಲ, ಇಷ್ಟು ಚಲೋ ಆಗ್ಯಾವು. ಮ್ಯಾಗನು ಖಡಕ್ ಆಗ್ಯಾವು, ಒಳಗೂ ಸಾಫ್ಟ್ ಹಂಗಾಗಿದ್ವು ರೀ. ಮಸಾಲೆ ಅಂತೂ ಒಳಗೆಲ್ಲ ಬೆರೆತು ಅಷ್ಟು ಘಮ ಘಮ ಅನ್ನತ್ತಿತ್ತು ರೀ. ಮತ್ತು ಮಕ್ಕಳನ್ನೂ ಎಷ್ಟು ಇಷ್ಟಪಟ್ಟು ತಿಂದರ್ರಿ ಅವನ್ನ. ಹೊಸ ಟೈಪ್ ಏನಾರ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗ್ತೈತಲ್ರಿ. ಹೊಳ್ಳಿಸಿ ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರಿ. ಎರಡೂ ಕಡೆನೂ ಬಾಯಿ ಮುಚ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೋಬೇಕ್ರಿ. ಸಣ್ಣ ಉರಿ ಸ್ವಲ್ಪ ಜೋರು ಉರಿ ಮಾಡ್ಕೊತ. ನೋಡ್ರಿ ಫಟಾಫಟ್ ಅಂತ ಭಾಳ ಹೊತ್ತು ಹಿಡಿಯೋದಿಲ್ರಿ. ರಾತ್ರಿ ತರಕಾರಿ ಹೆಚ್ಚಿಟ್ಕೋರಿ, ರಾತ್ರಿ ಅಕ್ಕಿ ನೀರು ಹಾಕಿಟ್ಕೋರಿ. ಬೆಳಗ್ಗೆ ಅದನ್ನ ಸ್ವಲ್ಪ ರುಬ್ಬಿ ಈ ರೀತಿ ಮಕ್ಳಿಗೆ ಈ ರೀತಿ ಮಾಡಿಕೊಟ್ಬಿಟ್ರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅವತ್ತಿನ ನಾಷ್ಟಾನ ಮುಗಿದು ಬಿಡ್ತೈತಿ. ದೊಡ್ಡೋರಿಂದ ಹಿಡಿದು ಸಣ್ಣವ್ರ ಮಟನೂ ಇಷ್ಟಪಟ್ಟು ತಿಂತಾರೆ ರೀ. ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ. ನಾನು ಫಸ್ಟ್ 2 ದೊಡ್ಡ ಬಾಳಿಗೆ ಒಳಗೆ ಮಾಡ್ಕೊಂಡೀನಿ, ಆಮ್ಯಾಗ 2 ಸಣ್ಣ ಬಾಳಿಗೆ ಒಳಗೆ ಮಾಡಿ ತೋರ್ಸೇನಿ ನೋಡ್ರಿ. ನೋಡ್ರಿ ಎಷ್ಟು ಚಲೋ ಆಗ್ಯಾವು, ಮಸ್ತ್ ಆಗ್ಯಾವು, ಸೂಪರ್ ಆಗ್ಯಾವು. ನೀವು ಒಂದ್ಸತಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗ್ಯಾವಂತೆ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ಇವನ್ನೀಗ ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ. ನಾನು ಒಳಗೆಲ್ಲ ಪಲ್ಯ ಎಷ್ಟು ಹೊಂದ್ಕೊಂಡೈತಿ. ಪಲ್ಯ ಒಂದು ಕಡೆ, ಅದು ಹಿಟ್ಟು ಒಂದು ಕಡೆ ಆಗಿಲ್ಲ, ನಡ್ಬಾರ್ಕನ ಆಗೈತೆ ನೋಡ್ರಿ ಪಲ್ಯ. ನೋಡ್ರಿ ಪೂರ್ತಿ ಎಲ್ಲ ಕಡೆನೂ ಪಲ್ಯ ಆಗೈತಿ ನೋಡ್ರಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿರಿ.